ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸ್ವಲ್ಪನೂ ಎಣ್ಣೆ ಅಥವಾ ತುಪ್ಪ ಯೂಸ್ ಮಾಡದೆ ಚಪಾತಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ಮೊದಲಿಗೆ ನಾನು 2 ಬೌಲ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಪಾತ್ರೆಗೆ 2 ಬೌಲ್ನಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪನೇ ನೀರನ್ನು ಹಾಕಿ ನಾರ್ಮಲ್ ಚಪಾತಿ ಹಿಟ್ಟು ಯಾವ ರೀತಿ ತಯಾರು ಮಾಡ್ತೀರೋ ಅದೇ ಥರನೇ ಇದನ್ನು ಕೂಡ ಸ್ವಲ್ಪ ನೀರನ್ನೇ ಹಾಕಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೀರನ್ನು ಒಟ್ಟಿಗೆ ಹಾಕೊಳ್ಳೋದ್ರಿಂದ ಚಪಾತಿ ಮಾಡೋ ಹಿಟ್ಟು ತಿಳುವಾಗೋ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ಆಯಿಲು ಅಥವಾ ತುಪ್ಪ, ಎಣ್ಣೆ ಏನನ್ನೂ ಹಾಕದೇನೆ ಚಪಾತಿನ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಹಿಟ್ಟು ಕಲಸೋದು ಕಂಪ್ಲೀಟಾಗಿ ಆಗಿದೆ. ಇದು ಅರ್ಧ ಗಂಟೆ ಚೆನ್ನಾಗಿ ನೆನೆಲಿಕ್ಕೆ ಬಿಡಬೇಕು. ಇವಾಗ ಅರ್ಧ ಗಂಟೆ ಆಗಿದೆ. ಬನ್ನಿ ಚಪಾತಿ ಮಾಡ್ಕೊಳ್ಳೋಣ. ಮತ್ತೊಂದು ಸರಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ದೊಡ್ಡ ಉರುಳೆನ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಚಾಕುವಿನಿಂದ ಕಟ್ ಮಾಡ್ಕೊಳ್ಳೋದ್ರಿಂದ ಉರುಳೆ ಎಷ್ಟು ಬೇಗ ರೆಡಿ ಆಗುತ್ತೆ ನೋಡಿ. ಮತ್ತು ಚಪಾತಿ ಮಾಡಬೇಕಾದ್ರೆ ಸೈಡಲ್ಲೆಲ್ಲ ಬಿಟ್ಕೊಳ್ಳಲ್ಲ. ಆ ಕಾರಣಕ್ಕೆ ಈ ಥರ ಉರುಳೆನ ನಾನು ಎಲ್ಲನೂ ಕಟ್ ಮಾಡಿಕೊಂಡು ನೋಡಿ, ಜಸ್ಟ್ ಅದನ್ನು ರೋಲ್ ತಗೊಂಡು ಪ್ರೆಸ್ ಮಾಡಿಬಿಟ್ರೆ ಸಾಕು, ಎಷ್ಟು ಬೇಗ ರೆಡಿ ಆಗುತ್ತೆ. ಈ ಥರ ಉಂಡೆ ತಗೊಂಡು ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಚಪಾತಿ ಮಾಡಬೇಕಾದ್ರೆ ಸೈಡಲ್ಲಿ ಕಟ್ ಆಗಲ್ಲ. ಆ ಕಾರಣಕ್ಕೆ ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ನೀವು ಕೂಡ ಒಂದ್ಸರಿ ಇದನ್ನು ಟ್ರೈ ಮಾಡಿ. ಮಾಡಿದ್ಮೇಲೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇದೇ ಥರ ನಾನು ಎಲ್ಲ ಉರುಳೆನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದೇ ಸರಿ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ಚಪಾತಿ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ ಮತ್ತು ಬೇಗನೂ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಮಾಡ್ತೀನಿ. ಇವಾಗ ಎಲ್ಲ ಉರುಳೆನೂ ಒಂದೇ ಕಡೆ ಮಾಡಿಬಿಟ್ಟು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಇವಾಗ ತೋರಿಸ್ಕೊಟ್ಟಿರುವಂತಹ ಚಪಾತಿ ಹಿಟ್ಟಿನ ಮೆಜರ್ಮೆಂಟಲ್ಲಿ 4 ಜನ ಊಟ ಮಾಡ್ಬೋದು. ಬನ್ನಿ, ಹಾಗಾದರೆ ಇವಾಗ ಚಪಾತಿ ಮಾಡೋಣ. ಡ್ರೈ ಗೋಧಿ ಹಿಟ್ಟನ್ನು ತಗೊಂಡು ಅದರಲ್ಲಿ ಉರುಳೆನ ಚೆನ್ನಾಗಿ ಹೊರಳಿಸ್ಬಿಟ್ಟು ಚಪಾತಿನ ಅರಿಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರನೇ ಚಪಾತಿ ಹರ್ಕೊಳ್ಳಿ. ಇದು ಯಾವುದೇ ರೀತಿ ಫೋಲ್ಡ್ ಅಂತೂ ಮಾಡೋದೇ ಇಲ್ಲ, ಹಾಗೆ ಪೂರಿ ಥರ ಉಬ್ಬುತ್ತೆ. ಅದು ಯಾವ ಥರ ಅಂತ ನೀವು ನೋಡಿ. ಸ್ವಲ್ಪನೇ ಗೋಧಿ ಹಿಟ್ಟಲ್ಲಿ ಅದ್ಬಿಟ್ಟು ಲತ್ತುನ್ಗೆಗೆ ಚಪಾತಿ ನಾವು ಅರಿಬೇಕಾದ್ರೆ ಹತ್ತಬಾರ್ದು, ಅಷ್ಟು ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಕೊಂಡು ಚೆನ್ನಾಗಿ ಅರಿಬೇಕಾಗುತ್ತೆ. ತುಂಬ ದಪ್ಪ ಏನು ಬೇಡ, ನಾರ್ಮಲ್ ಚಪಾತಿ ಯಾವ ರೀತಿ ಮಾಡ್ತೀರಾ ಅದೇ ಥರನೇ ಇದನ್ನು ಕೂಡ ರೆಡಿ ಮಾಡ್ಕೊಳ್ಳಿ. ಹಾಗೆ ಪಕ್ಕಕ್ಕೆ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ತವೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಮಾಡಿರೋ ಚಪಾತಿನ ಅದಕ್ಕೆ ಹಾಕ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ನ ಯಾವುದೇ ಕಾರಣಕ್ಕೂ ಹೈ ಮಾಡೋಕ್ಕೆ ಹೋಗಬೇಡಿ, ನಾರ್ಮಲ್ ಮೀಡಿಯಮ್ನಲ್ಲೇ ಇರಲಿ. ನೋಡಿ, ಹಿಟ್ಟು ಹಸಿ ಹೋದ್ಮೇಲೆ ನಾನು ಅದನ್ನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಒಂದ್ಸರಿ ಅದನ್ನು ಟರ್ನ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಅದನ್ನು ಪ್ರೆಸ್ ಮಾಡಿ ಈ ಥರ ರೋಲ್ ಮಾಡ್ಕೊಳ್ತಾ ಇದ್ದರೆ ಪೂರಿ ಥರ ಹಾಗೆ ಉಬ್ಬುತ್ತೆ. ನೋಡಿ, ನೀವು ಕೂಡ ನೋಡ್ತಾ ಇದ್ದೀರಾ. ಮತ್ತೆ ಅದೇ ಥರ ನಾನು ಇನ್ನೊಂದು ಚಪಾತಿನೂ ಕೂಡ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಇನ್ನೊಂದು ಚಪಾತಿನೂ ಕೂಡ ಹಾಕ್ತಾ ಇದ್ದೀನಿ. ಇದು ಕೂಡ ಇದೇ ರೀತಿ ಪೂರಿ ಥರನೇ ಉಬ್ಬುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಎಣ್ಣೆ ಕೂಡ ಹಚ್ಚಿಲ್ಲ, ಹಾಗೆ ಫೋಲ್ಡ್ ಕೂಡ ಮಾಡಿಲ್ಲ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಮಾಡಿದ್ಮೇಲೆ ಹೇಳ್ತೀರಾ ಈ ಸೀಕ್ರೆಟ್ ಯಾರು ಹೇಳಿಲ್ಲ ಅಂತ. ಮತ್ತೆ ತುಂಬ ರುಚಿಯಾಗೂ ಇರುತ್ತೆ, ಇನ್ಸ್ಟಂಟಾಗಿ ಮಾಡಿಕೊಂಡು ಕೂಡ ತಿನ್ಬೋದು. ಡಯಟ್ ಮಾಡೋರು, ಹಾಗೆ ಶುಗರ್ ಇರುವವರು, ಮತ್ತು ರಾತ್ರಿ ಟೈಮಲ್ಲಿ ಜಾಸ್ತಿ ಟೈಮ್ ಇಲ್ಲ ಅಂದರೆ ಇದು ಬೇಗ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಆಯಿಲ್ ಹಾಕೋದ್ರಿಂದ ಸ್ವಲ್ಪ ಡೈಜೆಷನ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈ ಥರ ಡ್ರೈ ಚಪಾತಿ ಮಾಡೋದ್ರಿಂದ ಬೇಗ ಡೈಜೆಷನ್ ಆಗುತ್ತೆ. ರಾತ್ರಿಗಂತೂ ತುಂಬ ಉತ್ತಮವಾದ ಆಹಾರ ಅಂತ ಹೇಳ್ಬೋದು. ಶುಗರ್ ಇರೋರ್ಗಂತೂ ತುಂಬ ಒಳ್ಳೆಯದು. ನೋಡಿ, ಅದೇ ಥರನೇ ಇದನ್ನು ಕೂಡ ಒಂದು ಕಾಟನ್ ಬಟ್ಟೆಯಿಂದ ಮತ್ತೆ ಪ್ರೆಸ್ ಮಾಡಿ ಈ ಥರ ರೋಲ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಪೂರಿ ಥರ ಉಬ್ಬೋದಂತೂ ಗ್ಯಾರಂಟಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಬನ್ನಿ, ಹಾಗಾದರೆ ಚಪಾತಿ ಮತ್ತು ಸಾಂಬಾರ್ ಚಟ್ನಿ ಪಲ್ಯ ಜೊತೆ ಚಪಾತಿ ಊಟನ ಸವಿಯೋಣ. ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಇನ್ನೂ ಯಾರ್ಯಾರು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.